ಅಲ್ಲೇ ಕರಿಯನ್ರಿ, ಎಲ್ಲಿಯೂ ಬೇಡ. ದುರ್ಗಾಂಬಿಕಾ ದೇವಸ್ಥಾನದ ಈಗ ಏನೋ ಹೇಳಿದ್ರಲ್ಲ, ನಾವು 25 ಲಕ್ಷ ಹಾಕಿ ಮತ್ತೆ ಕಲ್ಯಾಣ ಮಂಟಪನ ಅಭಿವೃದ್ಧಿ ಮಾಡಿದೇವಿ ಅಂತ ಹೇಳಿದ್ರಲ್ಲ, ಸಾರ್ವಜನಿಕವಾಗಿ ಅಲ್ಲೇ ಕರಿಯನ್ರಿ. ನಾನು ಬರ್ತೀನಿ. ದಾವಣಗೆರೆ ಇರ್ತಕ್ಕಂಥ ಎಲ್ಲ ಭಕ್ತರು, ದುರ್ಗಾಂಬಿಕಾ ದೇವಿಯ ಭಕ್ತರು ಎಲ್ಲರೂ ಬರ್ಲಿ, ಅವ್ರ ಟ್ರಸ್ಟಿಗಳು ಇರ್ಲಿ. ನಾನೇನ್ ಪ್ರಶ್ನೆಗಳು ಕೇಳ್ತೀನೋ ಅದಕ್ಕೆ ಉತ್ತರ ಕೊಡ್ಲಿ, ಅವ್ರೇನ್ ಪ್ರಶ್ನೆಗಳು ಕೇಳ್ತಾರ ನಾನು ಉತ್ತರ ಕೊಡ್ತೀನಿ. ಬಾಯಿ ಮಾತನ್ನೇ ಕೊಡಲ್ಲ, ಇದು ದಾಖಲೆ ಸಮೇತ ಕೊಡ್ತೀನಿ. ನಾನು ಅದನ್ನೇ ಕೇಳ್ತಾ ಇದ್ದೀನಲ್ಲ. ನಾನು ಆಗೈತಿ ಅಂತಂದ ಹೇಳದ್ ನಿಮ್ ಮುಂದ್ ಬಂದಿದ್ದೀನಿ. ಈ 34 ಮಳಿಗೆ ಆಗಿದಾವ. 34 ಮಳಿಗೆನ ಇವತ್ತು ಸೋರ್ತಾ ಇದಾವೆ, ಬಿರುಕು ಬಿಟ್ಟಿದಾವ. ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? 55 ಲಕ್ಷ ರೂಪಾಯಿ GST ಕಟ್ಟಿದ್ರಿ. GST ಬಿಲ್ ಕೊಡ್ರಿ ಸರ್. ನಾನ್ ದುರುಪಯೋಗ ಆಕತಿ, ಲೂಟಿ ಹೊಡೆದಾರ, ತಿಂದಾರ ಅಂತಂದ್ ಹೇಳಿ ನಾನು ಹೇಳಲ್ಲ. ಅವ್ರು ಚರ್ಚೆಗೆ ಬರ್ಲಿ, ನಾನ್ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಹೇಳಿ, ಸಮಂಜಸವಾದ ಉತ್ತರ ಹೇಳಿ. ನಾನು 100% ಕರೆಕ್ಟ್ ಇದ್ದೀನಿ, ಇದರಲ್ಲಿ ಯಾವ್ದು ಲೋಪ ಆಗಿಲ್ಲ. ನಾನು ಅವತ್ತು ಹೇಳ್ತೀನಿ ಇಂತಿಂತಂದ್ರೆ ಇಷ್ಟಿಷ್ಟು ಲೋಪ ಆಗೈತಿ. ಅವ್ರು ಯಾವತ್ ಕರೆದ್ರು ರೆಡಿ ಇದೀನಿ ನಾನು. ಅವ್ರಂಗ್ ಬಾಯಿ ಚಟ ಕೇಳಲ್ಲ. ಇವತ್ತೇನ್ ಕಾಂಪ್ಲೆಕ್ಸ್ ಕಟ್ಸಿದ್ರಲ್ಲ 34 ಮಳಿಗೆಗಳು, ಅವು ಸ್ಥಿತಿಗತಿ ಏನೈತಿ ನೋಡ್ರಿ. ಅಷ್ಟು ಬಿರುಕ್ ಬಿಟ್ಟಾವ್ ಮಳಿಗೆಗಳು. ಅವತ್ತೇನ್ ಮೋತಿರಣ್ಣರ್ ಕಟ್ಸಿದಾರೆ, ಇವತ್ತು ಒಂದು ಗೆರಿ ಬಿದ್ದಿಲ್ಲ. 12 ಮಳಿಗೆ ಅವತ್ತೇನ್ ಅವ್ರ ಮೇಲೆ ಆಪಾದನೆ ವರ್ಷ ಅವ್ರನ್ನ ತೆಗೆದಾಕಿದ್ರಲ್ರಿ ಕಮಿಟಿಯಿಂದ, ಇವತ್ತು ಒಂದು ಗೆರಿ ಬಿದ್ದಿಲ್ಲ 12 ಮಳಿಗೆಗೆ. ನೀವಿನ್ನೂ ಕಟ್ಸಿ 6 ವರ್ಷ ಆಗಿಲ್ಲ, ಎಲ್ಲ ಬೆರಿ ಬಿಟ್ಟಾವ. ನಮ್ಮ ದುರ್ಗಾಂಬಿಕಾ ದೇವಸ್ಥಾನದ ಧರ್ಮದರ್ಶಿಗಳ ಟ್ರಸ್ಟಿನ ಪದಾಧಿಕಾರಿ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ, ಆ ಪತ್ರಿಕಾಗೋಷ್ಠಿಯಲ್ಲಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಒಂದು ಅಕ್ರಮ ನಡೆದಿಲ್ಲ, ನಾವೆಲ್ಲರೂ ಸಹಿತ ಸ್ಥಿತಿವಂತರು, ನಮಗೆ ದೇವ್ರ ಹಣ ಹೊಡೆದು ಜೀವನ ಮಾಡೋವಷ್ಟು ಕೆಟ್ಟ ಪರಿಸ್ಥಿತಿ ಇಲ್ಲ, ಹಂಗೆ ಅಂತಂದು ಹೇಳಂದು ತಾವೆಲ್ಲ ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಅದರಿಂದ ನಾನು ನಿಮ್ಮ ಮುಖಾಂತರ ಅವರಿಗೆ ಒಂದು 4 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ಟ್ರಸ್ಟಿಗಳು ಏನು 34 ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿಸಿದ್ರಿ, ಆ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿಸತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಕಟ್ಟಿಸ್ಬೇಕು, ಏನು ಎತ್ತ, ಮತ್ತೆ ಎಷ್ಟು ಬಡ್ಜೆಟ್ಟಿನ ಒಂದು ಕಾಂಪ್ಲೆಕ್ಸ್ ಅದು, ಅದಕ್ಕೆ ಯಾವ ರೀತಿ ಟೆಂಡರ್ ಪ್ರಕ್ರಿಯೆ ಮಾಡಿದ್ರಿ, ಯಾರು ಆ ಟೆಂಡರ್ ಪ್ರಕ್ರಿಯೆಗೆ ಯಾವ ಪೇಪರಿಗೆ ಅನೌನ್ಸ್ಮೆಂಟ್ ಕೊಟ್ಟಿದ್ರಿ, ಯಾವ ಮೀಟಿಂಗ್ನಾಗ ಅದನ್ನ ಪಾಸ್ ಮಾಡಿದ್ರಿ ಇಲ್ಲಿ ಮಳಿಗೆಗಳು ಕಟ್ಟಬೇಕು ಅಂತ. ನಿಮ್ಮ ಮೀಟಿಂಗ್ನಾಗೆ ಸಾರ್ವಜನಿಕವಾಗಿ ನಾ ಕೇಳ್ತಾ ಇಲ್ಲ. ನೀವೇನು ಟ್ರಸ್ಟಿಗಳಿದ್ದೀರಿ, ಟ್ರಸ್ಟಿನ ಪದಾಧಿಕಾರಿಗಳಿದ್ದೀರಿ, ಅಧ್ಯಕ್ಷರಿದ್ದೀರಿ. ಹಿಂದೆ ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷರಿದ್ರು, SS ಮಲ್ಲಿಕಾರ್ಜುನ್ ಕಾರ್ಯಾಧ್ಯಕ್ಷರಿದ್ರು. ನಿಮ್ಮ ಮೀಟಿಂಗ್ ಒಳಗೆ ಪಾಸ್ ಮಾಡಿದ್ರೆ ಅದು ಒಂದು ಕಾಪಿ ನನಗೆ ಕೊಡ್ರಿ. ನಾವು ಈ ರೀತಿ ಚರ್ಚೆ ಮಾಡಿ ಇಷ್ಟು ಹಣದಿಂದ ಇಷ್ಟು ಮಳಿಗೆಗಳನ್ನ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ, ಇದನ್ನ ಪೇಪರಿಗೆ ಕೊಟ್ಟು ಟೆಂಡರ್ ಕಾಲ್ಫರ್ ಮಾಡಿ ಅರ್ಜಿಗಳು ತಗೊಂಡು ಯಾರು ಲೋಯೆಸ್ಟ್ ಕೊಟೇಶನ್ ಹಾಕಿದಾರೋ ಅವ್ರಿಗೆ ಕೊಟ್ಟಿದೀವಿ ಅಂತಕ್ಕಂಥ ದಾಖಲೆ ಇದ್ರೆ ಅದನ್ನ ನನಗೆ ದಾಖಲೆಯನ್ನ ಕೊಡ್ರಿ. 1ನೇ ಪ್ರಶ್ನೆ. ಆಮೇಲೆ ಕೇಳಿದ್ರು, ಯಶವಂತರಾವ್ ಪದೇ ಟ್ರಸ್ಟ್ ಮಾಡಿದ್ರೆ ಯಾಕೆ ಅಂತ ಹೇಳಿ ಅಂತ ಕೇಳ್ತಾರೆ. ಅವರು ದುರ್ಗಾಂಬಿಕಾ ದೇವಸ್ಥಾನನ ಮುಜರಾಯಿ ಇಲಾಖೆಗೆ ಸೇರಿಸ್ಬೇಕು ಅಂತ ಹೊಟ್ಟಿದ್ರು, ಹಾಗಾಗಿ ನಾವು ಅದನ್ನ ತಡೆ ಹಿಡಿದು ಟ್ರಸ್ಟ್ ಮಾಡಿದ್ವಿ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನಾನೇನು ಲೋಕಸಭಾ ಸದಸ್ಯರಿದ್ದಿಲ್ಲ, ನಾನೇನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಿಲ್ಲ, ನಾನೇನು MLA ಇದ್ದಿಲ್ಲ. ಆಯ್ತು, ನಿಮಗೆ ನನ್ನ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅನ್ನೋದಕ್ಕೆ ನೀವೇನು ಹೇಳ್ತಾ ಇದ್ದೀರಿ, ಮುಜರಾಯಿ ಇಲಾಖೆ ಸೇರ್ಸಕೊಂಡಿದ್ರು ಯಶವಂತರಾವ್ ಅಂತ ಹೇಳಿ. ಹಾಗಾದ್ರೆ ನಿಮಗೆ ನೋಟಿಸ್ ಕೊಟ್ಟಿದ್ರ ಮುಜರಾಯಿ ಇಲಾಖೆ ಅವರು, DC ಅವರು, ಈ ದೇವಸ್ಥಾನವನ್ನು ನಾವು ಮುಜರಾಯಿ ಇಲಾಖೆಗೆ ಒಳಪಡಿಸ್ತೀವಿ, ನಿಮ್ಮ ಹತ್ರ ಐತೆ ಆ ಪತ್ರ ಇತ್ತ?
ತೋರಿಸ್ರಿ, ಆ ಪತ್ರ ಇದ್ರೆ ತೋರಿಸ್ರಿ. ನೀವೇನ್ ಹೇಳ್ತೀರೋ ಆ ತಪ್ಪದಂಡನ ಕಟ್ಟೋದಕ್ಕೆ ತಯಾರಿ. ಏನು ಇಲ್ದಲೆ ಎತ್ತಿಲ್ದಲೆ ಮುಜರಾ ಇಲಾಖೆಗೆ ಸೇರ್ಸಕ್ ಹೊಂಟಿದ್ರು, ಅದಕ್ಕೆ ನಾವು ಬಡ ಬಡ ಟ್ರಸ್ಟ್ ಮಾಡಿದ್ವಿ. ಆಯ್ತಪ್ಪ, ಯಾವ ಮೀಟಿಂಗ್ನಾಗ ನೀವು ಚರ್ಚೆ ಮಾಡಿದ್ರಿ? ನೀವೇನ್ ಮೀಟಿಂಗ್ಗಳು ನಡೆಸ್ತಿರಲ್ಲ, ಪ್ರತಿ ಮೀಟಿಂಗ್ಗಳು ನಡೆಸ್ತಿರಲ್ಲ, ಯಾವ ಮೀಟಿಂಗ್ನಾಗ ಈ ರೀತಿ ಮುಜರಾ ಇಲಾಖೆಗೆ ಜಿಲ್ಲಾಧಿಕಾರಿಗಳು ಸೇರ್ಸೋದಕ್ಕೆ ಹೊಂಟಿದ್ದಾರೆ ನಮ್ಮ ದೇವಸ್ಥಾನವನ್ನ, ಅದು ತಡೆಯೋದಕ್ಕೋಸ್ಕರ ನಾವು ಇದನ್ನ ಟ್ರಸ್ಟ್ ಅನ್ನ ಮಾಡಬೇಕು ಹಂಗಂತಂದು ಹೇಳಿ ತೀರ್ಮಾನ ತಗೊಂಡಿದ್ದೀವಿ ಅಂತಕ್ಕಂಥದನ್ನ ನಿಮ್ಮ ಮೀಟಿಂಗ್ ಕಾಪಿನ ಒಂದು ಕಾಪಿ ಕೊಡ್ರಿ. ಮೂರನೇ ಪ್ರಶ್ನೆ, ದೇವಸ್ಥಾನದ ಮಳಿಗೆಗಳನ್ನು ಕಟ್ಸಿದಿರಿ, ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದೆ? ಎಷ್ಟು ಕೋಟಿ ಖರ್ಚು ಮಾಡಿದೆ? ಎಷ್ಟು GST ಕಟ್ಟಿದಿರಿ? ಆ GST ರಸೀದಿ ಕೊಡ್ರಿ. ನಾವು ಇಷ್ಟು ಪರ್ಸೆಂಟೇಜ್ GST ಕಟ್ಟಿದ್ದೀವಿ, ಇಷ್ಟು ಕೋಟಿ ದುಡ್ಡು ಖರ್ಚಾಗೈತಿ, ಅಷ್ಟು ಕೋಟಿ ಇದಕ್ಕೆ ಹಣಕ್ಕೆ ಇಷ್ಟು GST ಕಟ್ಟಿದ್ದೀವಿ, ಆ GST ರಸೀದಿ ಕೊಡ್ರಿ. ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ನಮ್ಮ ದುರ್ಗಾಂಬಿಕಾ ಏನು ಸ್ಕೂಲ್ ನಡೀತಲ್ಲ, ಅದ್ರಿಗೆ ಇರ್ತಕ್ಕಂಥ ಮಳಿಗೆಗಳ ದುರ್ಗಾಂಬಿಕಾ ಜಾಗದಾಗ ದೊಡ್ಡ ಸರ್ಕಲ್ ಹತ್ರನೇ ನಗರ ದೇವತೆ ದುರ್ಗಾಂಬಿಕಾ ದೇವಿ ಟ್ರಸ್ಟಿಗೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಸಮರ್ಥ್ ಮಲ್ಲಿಕಾರ್ಜುನ್ ಟ್ರಸ್ಟಿಗೆ ಏನ್ ಸಂಬಂಧ? ಇವ್ರೇನಿದಾರ? ಟ್ರಸ್ಟ್ನ ಮೆಂಬರ್ ಇದ್ದಾರ ಅಥವಾ ಟ್ರಸ್ಟ್ನಾಗ ಏನಾದ್ರು ಆಗಿದಾರ? ಏನು ಟ್ರಸ್ಟಿಗೆ ಇವ್ರಿಗೆ ಏನ್ ಸಂಬಂಧ? ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದ್ರೆ, ಮೊನ್ನೆ ಎಡಿ ಜಾತ್ರೆ ಅಂತ ಮಾಡಿದ್ರು, ದುರ್ಗಮ್ಮನ ದೇವಸ್ಥಾನದ ಎಡಿ ಜಾತ್ರೆ ಅಂತ ಪ್ರತಿ ವರ್ಷನೂ ಮಾಡ್ತಾರೆ. ಫ್ಲಕ್ಸ್ ಅನ್ನ ಎಲ್ಲಿ ಹಾಕಿದಾರೋ ನೀವು ನೋಡಿ. ದುರ್ಗಾಂಬಿಕಾ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲು ಒಳಗಡೆಗೆ ಗರ್ಭಗುಡಿಯ ದ್ವಾರ ಬಾಗಿಲಿಗೆ ಫ್ಲಕ್ಸ್ ಹಾಕಿದ್ದಾರೆ. ಶಾಮನೂರು ಶಿವಶಂಕರಪ್ಪನವ್ರದ್ದು, ಮಲ್ಲಿಕಾರ್ಜುನ್ದು, ಮತ್ತೆ ಅಲ್ಲಿ ಹೆಸರು ಹಾಕಿದ್ದಾರೆ SS ಮಲ್ಲಿಕಾರ್ಜುನ್ ಅವರು, ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಸಮರ್ಥ್ ಮಲ್ಲಿಕಾರ್ಜುನ್. ಏನು ಇವರು ಟ್ರಸ್ಟಿಗೆ ಏನು? ಮಲ್ಲಿಕಾರ್ಜುನ್ ಅವರು ಅಧ್ಯಕ್ಷರಿದ್ದಾರೆ, ಓಕೆ. ಪ್ರಭಾ ಮಲ್ಲಿಕಾರ್ಜುನ್ ಏನದಾರ? ಸಮರ್ಥ್ ಮಲ್ಲಿಕಾರ್ಜುನ್ ಏನದಾರ? ಬಿಟ್ಟಿ ಪ್ರಚಾರನ ಇದು? ಅಂದ್ರೆ ಈ ಫ್ಲಕ್ಸಿಗೆಲ್ಲ ದುಡ್ಡು ಖರ್ಚು ಮಾಡೋದು ದೇವಸ್ಥಾನದ ದುಡ್ಡು, ಪ್ರಚಾರ ಇವ್ರದ? ಆಯ್ತಪ್ಪ, ಒಬ್ರು MP ಇದಾರ ಅದಕ್ಕೆ ಹಾಕಿದೀವಿ ಅಂತ ಹೇಳ್ತೀರಿ ಅಂತ ಹೇಳ್ತಾರೆ. ಮತ್ತೆ ಹಿಂದೆ 4 ಬಾರಿ MP ಆಗಿದ್ರಲ್ಪ GM ಸಿದ್ದೇಶ್ವರು, ಕೇಂದ್ರ ಮಂತ್ರಿ ಆಗಿದ್ರ, ಅವಾಗ ಯಾಕೆ ಹಾಕ್ಲಿಲ್ಲ? ಯಾಕೆ ಹಾಕ್ಲಿಲ್ರಿ ಅವಾಗ? ಯಾಕೆ ಗರ್ಭಗುಡಿಗೆ ಹಾಕಿದ್ರಿ? ಈ ರೀತಿ ಬಿಟ್ಟಿ ಪ್ರಚಾರಗಳನ್ನು ಏನ್ ಪಡಿತಾ ಇದ್ದೀರಲ್ಲ, ಅದ್ರ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇರೋದು. ಒಂದು